ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ನಾನು ಪವಿತ್ರ. ಇವತ್ತು ನಾನು ಯಾವುದೇ ಮೇಕಪ್ಪನ್ನು ಮಾಡಿಲ್ಲ, ಜಸ್ಟ್ ಒಂದು ಲಿಪ್ ಬಾಮನ್ನು ಅಪ್ಲೈ ಮಾಡಿದ್ದೀನಿ. ಸೊ ನೋ ಮೇಕಪ್. ನನ್ನ ಫೇಸಲ್ಲಿ ಯಾವುದೇ ಒಂದು ಕ್ರೀಮ್ ಸಹ ಇಲ್ಲ. ಈಗ ಜಸ್ಟ್ ಒಂದು ಫೇಶಿಯಲನ್ನು ಮಾಡಿಕೊಂಡೆ. ಆ ಫೇಶಿಯಲನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಫೇಸಲ್ಲಿ ತುಂಬ ಡಲ್ ಆಗಿದೆ, ನಿಮಗೆ ಟ್ಯಾನ್ ಆಗಿದೆ, ಪಿಗ್ಮೆಂಟೇಷನ್ ಜಾಸ್ತಿ ಇದೆ, ಸ್ಕಿನ್ ಬ್ರೈಟಾಗಿ ಕಾಣಿಸ್ತಾ ಇಲ್ಲ, ಹೆಲ್ದಿಯಾಗಿ ಕಾಣಿಸ್ತಾ ಇಲ್ಲ, ಏನೋ ಗ್ಲೋ ಕಳ್ಕೊಂಡಾಗಿದೆ ಅಂತ ನಿಮ್ಗೆ ಅನಿಸ್ತಾ ಇದ್ರೆ ಈ ಫೇಶಿಯಲ್ನ ಟ್ರೈ ಮಾಡಿ. ಸೊ ಆಲ್ ಪ್ರಾಬ್ಲಮ್ಗೆ ಒಂದೇ ಸೊಲ್ಯೂಷನ್, ಕಾಫಿ ಫೇಶಿಯಲನ್ನು ಟ್ರೈ ಮಾಡಿ ನೋಡಿ. ಒಮ್ಮೆ ನೀವು ಟ್ರೈ ಮಾಡಿದ್ರೆ ನಿಮಗೆ ಖಂಡಿತ ನೀವು ಬೇರೆ ಯಾವುದೇ ಫೇಶಿಯಲ್ನ ಟ್ರೈ ಮಾಡೋಕೆ ಹೋಗಲ್ಲ. ಇದನ್ನೇ ನೀವು ಕಂಟಿನ್ಯೂ ಆಗಿ ಫಾಲೋ ಮಾಡ್ತೀರಾ. ಹಾಗೆ ಇದು ಫಸ್ಟ್ ನೀವು ಫೇಶಿಯಲಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ತುಂಬ ಮಾಡಿ ವೆಯ್ಟ್ ಮಾಡಬೇಕು ಅಂತ ಏನಿಲ್ಲ. ಫಸ್ಟ್ ಫೇಶಿಯಲ್ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಸ್ಕಿನ್ ಎಷ್ಟು ಬ್ರೈಟ್ ಆಗಿದೆ ಅಂತ ಹೇಳ್ಬಿಟ್ಟು. ಯಾವುದಾದ್ರೂ ಮದುವೆ ಫಂಕ್ಷನ್ಗಳಿಗೆ ಅಥವಾ ಏನು ಮನೇಲಿ ಮಾಡೋ ಹಬ್ಬಗಳಿಗೆ ನಾವು ಫೇಶಿಯಲನ್ನು ಮಾಡಿಸ್ಕೊತಾ ಇರ್ತೀವಿ. ಆ ಥರ ನಮಗೆ ಏನೋ ಒಂದು ಗ್ಲೋ ಬೇಕು ಅಂತ ಅಂದರೆ ನೀವು ಖಂಡಿತ ಈ ಒಂದು ಫೇಶಿಯಲ್ನ ಮನೆಯಲ್ಲೇ ಟ್ರೈ ಮಾಡ್ಬೋದು. ಬನ್ನಿ, ಜಸ್ಟ್ 4th ಸ್ಟೆಪ್ಪಲ್ಲಿ ನಾನು ನಿಮಗೆ ಈ ಫೇಶಿಯಲನ್ನು ತೋರಿಸ್ತಾ ಇದ್ದೀನಿ. ಹೇಗಿತ್ತು ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನು ಮೊದಲನೇ ಸ್ಟೆಪ್ಪಿಗೆ ಕ್ಲೆನ್ಸಿಂಗ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಕಾಫಿ ಮತ್ತು ಮಿಲ್ಕ್ ಎರಡನ್ನ ತೊಗೊಂಡಿದ್ದೀನಿ. ಹಾಲು ಮತ್ತು ಕಾಫಿ ಪೌಡರು ತುಂಬ ಒಳ್ಳೆಯ ಕಾಂಬಿನೇಷನ್ ಕ್ಲೆನ್ಸ್ ಮಾಡೋದಕ್ಕೆ ಫೇಸನ್ನು. ನಿಮಗೆ ಇದನ್ನು ಎವ್ರಿ ಡೇ ಬೇಕಾದರೂ ನೀವು ಫೇಸನ್ನು ಕ್ಲೀನ್ ಮಾಡೋದಕ್ಕೆ ಅಥವಾ ಎಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ನಿಮ್ಮ ಫೇಸನ್ನು ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಜಸ್ಟ್ ಖಾಲಿ ನೀರಲ್ಲಿ ನಾನು ಮುಖನ ತೊಳ್ಕೊಂಡಿದ್ದೀನಿ. ಈ ಮಿಕ್ಸ್ಚರಿಂದ ನಾನು ಫೇಸನ್ನು ಫಸ್ಟು ನೀಟಾಗಿ ಕ್ಲೆನ್ಸ್ ಮಾಡ್ಕೊತೀನಿ. ಈ ಥರ ಕ್ಲೆನ್ಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂತಹ ಡೆಡ್ ಸ್ಕಿನ್ ಸೆಲ್ಸ್ ಏನಿದೆ ಅದನ್ನು ನಾವು ಈಸಿಯಾಗಿ ತೆಗಿಬೋದು. ಹಾಗೆ ಪೋರ್ಸನ್ನು ಕ್ಲೀನ್ ಮಾಡುತ್ತೆ ಡೀಪಾಗಿ. ಹಾಗೆ ಕಾಫಿಯಲ್ಲಿರುವಂತಹ ಕ್ಲೋರೋಜೆನಿಕ್ ಆ್ಯಸಿಡ್ ಬಂದುಬಿಟ್ಟು ನಮ್ಮ ಸ್ಕಿನ್ನಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನು ಸಾಯಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನೀವು ಏನಾದರೂ ತುಂಬ ಲಾಂಗ್ ಟೈಮ್ ಡರ್ಟಲ್ಲಿ ಏನಾದರೂ ಹೊರಗಡೆ ಹೋಗಿದ್ದೀನಿ ಅಂತಂದಾಗ ಮನೆಗೆ ಬಂದು ಈ ಥರ ಒಂದು ಕಾಫಿ ಕ್ಲೆನ್ಸನ್ನು ಮಾಡೋದು ತುಂಬಾ ಸ್ಕಿನ್ಗೆ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಫಸ್ಟ್ ಸ್ಟೆಪ್ಪಿಗೆ ನಾನು ಈ ಕಾಫಿ ಕ್ಲೆನ್ಸಿಂಗನ್ನು ಯೂಸ್ ಮಾಡ್ತಾಯಿದ್ದೀನಿ. ಟ್ರೈ ಮಾಡಿ. ಹಾಗೆ ಮಿಲ್ಕ್ ಬಂದುಬಿಟ್ಟು ಗುಡ್ ಕ್ಲೆನ್ಸಿಂಗ್. ನಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಕ್ಲೆನ್ಸ್ ಮಾಡೋದಕ್ಕೆ ಈ ಎರಡು ಕಾಂಬಿನೇಷನ್ ಕ್ಲೆನ್ಸಿಂಗ್ ತುಂಬಾ ಹೆಲ್ಪ್ ಮಾಡುತ್ತೆ. ಒಂದು 5 ನಿಮಿಷ ನೀಟಾಗಿ ಮಸಾಜ್ ಮಾಡಿ ವಾಶ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಫೇಸ್ ಕ್ಲೀನ್ ಆದಮೇಲೆ ಸ್ಕ್ರಬ್ ಮಾಡೋದಕ್ಕೆ. ನಾನು ಅದನ್ನು ಕೂಡ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ರೈಸ್ ಪೌಡರ್ ಸ್ಕಿನ್ ವೈಟ್ನಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಕಾಫಿ ಪೌಡರ್ ಇದನ್ನು ಮಿಕ್ಸ್ ಮಾಡೋದಕ್ಕೆ ನಾನಿಲ್ಲಿ ಹಾಲು ಯೂಸ್ ಮಾಡಿದ್ದೀನಿ. ನಿಮಗೆ ಹಾಲು ಸೂಟ್ ಆಗೋಲ್ಲ ನನ್ನ ಸ್ಕಿನ್ಗೆ ಅಂತಂದರೆ ನೀವು ರೋಸ್ ವಾಟರ್ ಕೂಡ ಯೂಸ್ ಮಾಡ್ಬೋದು. ಫಸ್ಟ್ ಸ್ಟೆಪ್ಪಲ್ಲೂ ಅಷ್ಟೇ, ನಿಮಗೆ ಮಿಲ್ಕ್ ಕೆಲವೊಬ್ರಿಗೆ ಅಡ್ಜಸ್ಟ್ ಆಗೋಲ್ಲ. ಆ ಥರ ಇದ್ದರೆ ನೀವು ರೋಸ್ ವಾಟರ್ ಕೂಡ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಅಲೋವೆರಾ ಯೂಸ್ ಮಾಡ್ಬೋದು ಫೇಸ್ ಕ್ಲೆನ್ಸಿಂಗಿಗೆ. ಇದಕ್ಕೂ ಅಷ್ಟೇ ರೈಸ್ ಪೌಡರು ಕಾಫಿ ಬಂದು ಮೇಯ್ನ್ ಆಗುತ್ತೆ. ಅದನ್ನು ಮಿಕ್ಸ್ ಮಾಡೋದಕ್ಕೆ ನೀವು ಬೇರೆ ಏನಾದರೂ ನಿಮ್ಮ ಸ್ಕಿನ್ ಟೈಪಿಗೆ ಸೂಟ್ ಆಗೋ ಥರ ನೀವು ಇದು ಮಾಡ್ಕೋಬೋದು. ಈಗ ನಾನು ಫೇಸನ್ನು ನೀಟಾಗಿ ಸ್ಕ್ರಬ್ ಮಾಡ್ತೀನಿ. ಸ್ಕ್ರಬ್ಬಿಂಗ್ ಬಂದುಬಿಟ್ಟು ನೀವು ಎವ್ರಿ ಡೇ ಮಾಡೋದು ಅಷ್ಟು ಸ್ಕಿನ್ನಿಗೆ ಸೂಟೇಬಲ್ ಅಲ್ಲ. ವೀಕ್ಲಿ 2 ಟೈಮ್ಸ್ ಸ್ಕ್ರಬ್ ಮಾಡಲೇಬೇಕು. ಅದರಿಂದ ನಮ್ಮ ಸ್ಕಿನ್ನಲ್ಲಿ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡೋದಕ್ಕೆ, ಹಾಗೆ ನಮ್ಮ ಸ್ಕಿನ್ನನ್ನು ಡೀಪಾಗಿ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಸ್ಕಿನ್ನು ಸಾಫ್ಟಾಗಿ ಸ್ಮೂತಾಗಿ ಕಾಣಿಸುತ್ತೆ. ಹಾಗೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ. ಹಾಗೆ ನಮ್ಮ ಸ್ಕಿನ್ ಸೆಲ್ಸನ್ನು ರೀಗ್ರೋ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಸ್ಕಿನ್ ಎಲಾಸ್ಟಿಸಿಟಿನೂ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಡೆಡ್ ಸ್ಕಿನ್ ಸೆಲ್ಸ್ ರಿಮೂವ್ ಆಗುತ್ತೆ. ಹಾಗೆ ಕಾಫಿ ಬಂದ್ಬಿಟ್ಟು ಪಫಿ ಐಸ್ ಇರೋರಿಗೂ ಕೂಡ ಒಳ್ಳೆಯದು. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನಾನು ಪೀಲ್ ಆಫ್ ಮಾಡ್ತಾಯಿದ್ದೀನಿ. ತುಂಬ ಜನಕ್ಕೆ ಡೌಟ್ ಇರುತ್ತೆ, ಫಸ್ಟು ಸ್ಕ್ರಬ್ ಮಾಡಬೇಕಾ ಆಮೇಲೆ ಪೀಲ್ ಆಫ್ ಮಾಡಬೇಕಾ ಅಂತ. ಫಸ್ಟು ಸ್ಕ್ರಬ್ ಮಾಡಿ ನಿಮ್ಮ ಪೋರ್ಸ್ ಎಲ್ಲ ಓಪನ್ ಆಗಿ ಡೀಪಾಗಿ ಕ್ಲೀನ್ ಆದಮೇಲೆ ನೀವು ಪೀಲ್ ಆಫ್ ಯೂಸ್ ಮಾಡೋದ್ರಿಂದ ಇನ್ನೂ ನಿಮಗೆ 100% ಕ್ಲೀನ್ ಆಗುತ್ತೆ ಫೇಸು. ಹಾಗೆ ಪೀಲ್ ಆಫ್ ಯಾವಾಗಲೂ ಕೂಡ ಮಾಡೋದು ಸ್ಕಿನ್ಗೆ ಒಳ್ಳೆಯದಲ್ಲ. ಕೆಲವೊಂದು ಸೆನ್ಸಿಟಿವ್ ಸ್ಕಿನ್ ಪೀಲ್ ಆಫನ್ನು ಅಡ್ಜಸ್ಟ್ ಆಗೋದಿಲ್ಲ. ಹಾಗಾಗಿ ನೀವು ಪೀಲ್ ಆಫ್ ಮಾಡಬೇಕಾದ್ರೆ ಸೆನ್ಸಿಟಿವ್ ಸ್ಕಿನ್ ಅವರು ಬೇಕಾದರೆ ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡ್ಕೋಬೋದು. ಇಲ್ಲಿ ನಾನು ಕಾಫಿ ಪೌಡರು ಮತ್ತು ಎವರ್ ಯೂತ್ ಅವ್ರದ್ದು ಗೋಲ್ಡನ್ ಪೀಲ್ ಆಫ್ ಮಾಸ್ಕನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವುದು ಸೂಟಬಲ್ ಅದು ಒಂದು ಪೀಲ್ ಆಫನ್ನು ತೊಗೋಬೋದು, ಯಾವುದಾದ್ರೂ ತೊಗೋಬೋದು. ಇದು ಅಂತ ಅಂದರೆ ನಿಮಗೆ ಈ ಫೇಶಿಯಲ್ ಬಂದ್ಬಿಟ್ಟು ಆ್ಯಂಟಿ ಟ್ಯಾನು ಮತ್ತು ಸ್ಕಿನ್ ವೈಟ್ನಿಂಗ್ ನಿಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಬ್ರೈಟ್ ಮಾಡುತ್ತೆ. ನೀವು ಬಿಸಿಲಲ್ಲಿ ಅಥವಾ ಏನೋ ನಮ್ಮ ಫೇಸ್ ತುಂಬಾ ಡಾರ್ಕಾಗಿ ಕಾಣಿಸ್ತಾ ಇದೆ, ಗ್ಲೋ ಆಗಿ ಕಾಣಿಸ್ತಾ ಇಲ್ಲ ಅನ್ನೋ ಟೈಮಲ್ಲಿ ಯಾವುದಾದ್ರೂ ಮದುವೆ ಫಂಕ್ಷನ್ಗಳಿದ್ದಾಗ ₹1000 ಖರ್ಚು ಮಾಡಿ ಮಾಡುವಂತಹ ಫೇಶಿಯಲ್ಗೆ ಇದು ತುಂಬಾ ಒಳ್ಳೆಯದು. ಇದನ್ನು ಅಪ್ಲೈ ಮಾಡಿ 120 ಮಿನಿಟ್ಸ್ ಅಂದರೆ ಕಂಪ್ಲೀಟ್ ಡ್ರೈ ಆಗೋವರೆಗೂ ಬಿಟ್ಬಿಟ್ಟು ಆದಷ್ಟು ನಿಧಾನಕ್ಕೆ ಪೀಲ್ ಆಫ್ ಮಾಡಿ. ತುಂಬ ರ್ಯಾಶ್ ಆಗಿ ಎಳೆಯೋದು ಸ್ಕಿನ್ನನ್ನು ಡ್ಯಾಮೇಜ್ ಮಾಡುತ್ತೆ. ಹಾಗೆ ಇದರಲ್ಲಿ ವಿಟಮಿನ್ ಬಿ ಜಾಸ್ತಿ ಇರೋದ್ರಿಂದ
ನಮ್ಮ ಸ್ಕಿನ್ನಲ್ಲಿ ನೀರು ಸೆಲ್ಸ್ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ನಾನು ನಿಮಗೆ ಹೇಳ್ದಂಗೆ ಸೆನ್ಸಿಟಿವ್ ಸ್ಕಿನ್ ಇದ್ದರೆ ನೀವು ಅಡ್ಜಸ್ಟ್ ಆದರೆ ಇದನ್ನು ಟ್ರೈ ಮಾಡಿ, ಇಲ್ಲ ಅಂತಂದರೆ ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡಿ. ಹಾಗೆ ನಿಮ್ಮ ಫೇಸಲ್ಲಿ ಬೇಬಿ ಹೇರ್ಸ್ ಇರೋದು ಅದು ಕೂಡ ರಿಮೂವ್ ಆಗುತ್ತೆ. ಸೊ ದಟ್ ನಿಮ್ಮ ಸ್ಕಿನ್ ಫೇರ್ ಆಗಿ ಕಾಣೋದಕ್ಕೆ ಹೆಲ್ಪ್ ಆಗುತ್ತೆ. ಎಕ್ಸೆಸ್ ಆಯಿಲಿ ಸ್ಕಿನ್ ಇರೋರಿಗೆ ತುಂಬಾ ಒಳ್ಳೆಯದು ಪೀಲ್ ಆಫ್ ಮಾಡೋದು. ವೀಕ್ಲಿ ಒಮ್ಮೆ ಇಲ್ಲಾಂದರೆ 2 ವೀಕ್ಸ್ಗೆ ಒಂದು ಸಾರಿನಾದರೂ ನೀವು ಪೀಲ್ ಆಫ್ ಮಾಡೋದ್ರಿಂದ ಎಕ್ಸೆಸ್ ಆಯಿಲ್ ರಿಮೂವ್ ಆಗುತ್ತೆ. ನೆಕ್ಸ್ಟ್ ಈ ಫೇಸ್ ಪ್ಯಾಕಿಗೆ ನಾನು ಯೂಸ್ ಮಾಡ್ತಾ ಇರೋದು ಫೇಸ್ ಪ್ಯಾಕ್ ಕಾಫಿ ಪೌಡರು ಮತ್ತು ಬೇಸನ್ ಕಡಲೆ ಹಿಟ್ಟು ಹಾಗೆ ಮೊಸರನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಮೊಸರು ಬಂದುಬಿಟ್ಟು ಮೈಲ್ಡ್ ಬ್ಲೀಚಿಂಗ್ ಏಜೆಂಟ್ ಇರೋದ್ರಿಂದ ಸ್ಕಿನ್ನನ್ನು ವೈಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನೀವು ಮೊಸರನ್ನ ಸ್ಕಿನ್ ವೈಟ್ನಿಂಗಲ್ಲಿ ಯೂಸ್ ಮಾಡ್ಬೋದು. ಇದು 3 ಮಿಕ್ಸ್ಚರನ್ನು ನಾನು ಒಂದು ಪ್ಯಾಕ್ ಥರ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದು ನಮ್ಮ ಸ್ಕಿನ್ನನ್ನು ಸ್ಮೂತ್ ಮಾಡುತ್ತೆ, ಪಿಗ್ಮೆಂಟೇಷನ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಆ್ಯಂಟಿ ಏಜಿಂಗ್ ಅಂತಂದರೆ ರಿಂಕಲ್ಸ್ ಆಗೋದನ್ನು ಕಡಿಮೆ ಮಾಡುತ್ತೆ. ಪಿಂಪಲ್ಸ್ಗೆ ಕೂಡ ತುಂಬ ಒಳ್ಳೆಯ ಫೇಸ್ ಪ್ಯಾಕ್ ಇದು. ಹಾಗೆ ನಿಮಗೆ ಡಾರ್ಕ್ ಸರ್ಕಲ್ ಇದೆ ಅದು ಕೂಡ ಕ್ಲಿಯರ್ ಆಗುತ್ತೆ, ಸ್ಕಿನ್ನನ್ನು ಟೈಟ್ ಮಾಡುತ್ತೆ. ಹಾಗೆ ನಿಮ್ಮ ಒಂದು ಏಜಿಂಗ್ ಏನಿದೆ ಅದನ್ನು ಸ್ಲೋ ಮಾಡುತ್ತೆ. ಕಾಫಿ ನಿಮ್ಮ ಏನು ರಿಂಕಲ್ಸ್ ಬೇಗ ಏಜ್ ಆಗಿರೋ ಥರ ಕಾಣಿಸೋದು ಆ ಥರ ಇರೋದ್ರಿಗೆ ಈ ಪ್ಯಾಕ್ ತುಂಬ ಹೆಲ್ಪ್ ಆಗುತ್ತೆ. ಟ್ರೈ ಮಾಡಿ. ಸಿಂಪಲ್ 3 ಇಂಗ್ರೀಡಿಯೆಂಟ್ಸಲ್ಲಿ ಮಾಡಿರೋದು. ಕರ್ಡ್ ಯೂಸ್ ಮಾಡಿ, ಇಲ್ಲ ಅಂತಂದರೆ ನೀವು ಲೆಮನ್ ಕೂಡ ಯೂಸ್ ಮಾಡ್ಬೋದು. ಅದು ಕೂಡ ಲೈಟಾಗಿ ಬ್ಲೀಚಿಂಗ್ ಮಾಡುತ್ತೆ ಸ್ಕಿನ್ನನ್ನು. ಈ ಪ್ಯಾಕನ್ನು ನೀವು ಅಪ್ಲೈ ಮಾಡಿಬಿಟ್ಟು 20 ಮಿನಿಟ್ಸ್ ಬಿಟ್ಟು ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಬೋದು. ವಾಶ್ ಮಾಡೋಕ್ಕೆ ಮುಂಚೆಗೆ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಡ್ರೈ ಆದಮೇಲೆ ಫುಲ್ಲು ಸ್ಕಿನ್ ಟೈಟ್ ಆಗುತ್ತೆ. ಬೇಸನ್ ಅಪ್ಲೈ ಮಾಡಿದಾಗ ಸ್ಕಿನ್ ಟೈಟ್ ಅಂತ ಫೀಲ್ ಆಗುತ್ತೆ. ಸೊ ಅದಾದಮೇಲೆ ಸ್ವಲ್ಪ ವೆಟ್ ಮಾಡಿಬಿಟ್ಟು ಚೆನ್ನಾಗಿ ಸ್ಕ್ರಬ್ ಮಾಡಿ ಫೇಸ್ ಪ್ಯಾಕನ್ನು ರಿಮೂವ್ ಮಾಡಿ. ನಾನು ಯಾವಾಗಲೂ ಹೇಳೋದಷ್ಟೇ, ಫೇಸ್ ಪ್ಯಾಕ್ ಯಾವುದೇ ಟ್ರೈ ಮಾಡಿದ್ರು 2 ಮಿನಿಟ್ಸ್ ಬಿಡಿ ಅಂತ, ಅಂದರೆ ಕ್ಲೆನ್ಸಿಂಗ್ ಇರ್ಬೋದು, ಸ್ಕ್ರಬ್ ಈ ಥರ ಏನೇ ಯೂಸ್ ಮಾಡಿದ್ರು. ಸೊ ಫೈನಲ್ ರಿಸಲ್ಟ್ ಈ ರೀತಿಯಾಗಿದೆ. ಸೊ ಫ್ರೆಂಡ್ಸ್, ನಾನು ಫೇಸನ್ನು ವಾಶ್ ಮಾಡಿದ್ದೀನಿ ಇವಾಗ. ಸೊ ಈ ಥರ ರಿಸಲ್ಟ್ ಬಂದಿದೆ. ಕಾಫಿ ಫೇಶಿಯಲ್ ನನಗೆ ಫೇವ್ರೇಟ್ ಬಂದುಬಿಟ್ಟು ಕಾಫಿ ಪೌಡರ್ ತುಂಬ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಟ್ರೈ ಮಾಡಿ. 1000 ರೂಪಾಯಿ ಕೊಟ್ಟು ಮಾಡಿಸೋಂತಹ ಎಷ್ಟೋ ಪಾರ್ಲರ್ಗೆ ಹೋಗಿ ಮಾಡಿಸೋ ಫೇಶಿಯಲ್ಗಿಂತ ಇದು ತುಂಬಾ ಬೆಟರ್ ಅಂತ ನನ್ನ ಒಪಿನಿಯನ್ನು. ನೀವು ಟ್ರೈ ಮಾಡಿ, ನಿಮಗೆ ಹೇಗಿತ್ತು ರಿಸಲ್ಟ್ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ಬೇರೆಯವ್ರಿಗೂ ಕೂಡ ಟ್ರೈ ಮಾಡಬೇಕಾ ಅನ್ನೋ ಒಂದು ಕನ್ಫ್ಯೂಷನ್ಗೆ ಒಂದು ರಿಸಲ್ಟನ್ನು ನೀವು ಶೇರ್ ಮಾಡಿಕೊಂಡಾಗ ಅವ್ರು ಖಂಡಿತ ನಿಮಗೆ ಅಂತಂದರೆ ಅವರು ಕೂಡ ಟ್ರೈ ಮಾಡ್ತಾರೆ. ನೀವು ಟ್ರೈ ಮಾಡಿಬಿಟ್ಟು ರಿಸಲ್ಟ್ ಹೇಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ಶೇರ್ ಮಾಡ್ಕೊಳ್ಳಿ. ಖರ್ಚು ಮಾಡೋದಕ್ಕಿಂತ ಒಂದು ಅರ್ಧ ಗಂಟೆನಾದರೂ ಬೇಕಾಗುತ್ತೆ ಅಂತ ಅಂದರೆ ಒಂದು 15 ನಿಮಿಷ ಪೀಲ್ ಆಫ್ ಬಿಡಬೇಕು, ಹಾಗೆ ಒಂದು 15 ನಿಮಿಷ ಪ್ಯಾಕನ್ನು ಬಿಡಬೇಕು. ಸೊ ಹಾಗಾಗಿ ಒಂದು ಹಾಫ್ ಆನ್ ಅವರಲ್ಲಿ ನಿಮ್ಮ ಒಂದು ಫೇಶಿಯಲ್ ರೆಡಿ ಆಗುತ್ತೆ. ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ರಿಸಲ್ಟ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಈ ಒಂದು ಫೇಶಿಯಲ್ ಜೊತೆ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.